ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪಾಜಿ ಹೇಳಿದ ಜಾಗ ಇದೆ ಅನ್ಸುತ್ತೆ. ಮುಂದಕ್ಕೆ ಗಾಡಿ ಹೋಗೋಕ್ಕೆ ದಾರಿನೇ ಇಲ್ಲ. ಅದಕ್ಕೆ ಬೈಕ್ ಇಲ್ಲೇ ನಿಲ್ಲಿಸ್ಬಿಟ್ಟು ನಾವು ನಡ್ಕೊಂಡು ಹೋಗ್ಬೇಕಾಯ್ತದೆ. ಅಷ್ಟು ದೂರ ನಡೀತೀರಾ? ನಿಮ್ಮ ಜೊತೆ ಸಪ್ತಪದಿ ತುಳಿಯೋಕ್ಕೆ ರೆಡಿ ಇದ್ದೀನಿ ಅಂತೆ. ಇನ್ನಷ್ಟು ದೂರ ನಡ್ಕೊಂಡು ಹೋಗೋಕ್ಕಾಗಲ್ವಾ? ನೀವು ಕರೆದ್ರೆ ನಾನು ಬೇಕಿದ್ರೆ ಹಿಮಾಲಯ ಹತ್ತಕ್ಕೂ ರೆಡಿ. ನಾನೇನೀಗ ಹಿಮಾಲಯನ ಹತ್ತೀನಿ ಅಂತ ಹೇಳಿದ್ನೆ. ಹತ್ತೀನಿ ಅಂದ್ರೆ ನಾನು ನಿಮ್ಮ ಜೊತೆ ಬರಕ್ಕೆ ರೆಡಿ. ಯಾಕಪ್ಪ, ಏನಾಯ್ತು? ಮೇಡಮ್, ಇಲ್ಲಿಂದ ಮುಂದಕ್ಕೆ ಯಾವ ಗಾಡಿನೂ ಆಗಲ್ಲ. ಹೌದಾ, ಸರಿ ಸರಿ. ನೀವಿಲ್ಲೇ ವೇಟ್ ಮಾಡಿ, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಆಯಿತು ಮೇಡಮ್. ಹಾಯ್ ಪೂರ್ವಿ ಅವರೇ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ಮೇಡಮ್ ಅವರೇ, ನೀವೇನಿಲ್ಲಿ? ಅದು ಇಲ್ಲೇ ಹತ್ತಿರದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು, ಅದಕ್ಕೆ ಬಂದೆ. ಒಬ್ಬರೇ ಬಂದ್ರಾ? ಹೌದು, ಮ್ಯಾನೇಜರ್ ಫೋನ್ ಮಾಡಿದ್ರು, ಮನೆಯಿಂದ ಹೊರಟಿದ್ನಲ್ಲ, ಹೀಗೆ ಬಂದ್ಬಿಟ್ಟೆ. ಸರಿ, ನೀವೇನಿಲ್ಲಿ? ನಮ್ಮಿಬ್ರು ಮದ್ವೆ ಫಿಕ್ಸ್ ಆದ್ರೆ ಇಲ್ಲಿರೋ ದೇವಸ್ಥಾನಕ್ಕೆ ನಾವು ಬರ್ತೀವಿ ಅಂತ ಇವ್ರ ಮನೆಯವರು ಹರಕೆ ಹೊತ್ಕೊಂಡಿದ್ರಂತೆ. ಅದಕ್ಕೆ ತೀರ್ಸೋದಕ್ಕೆ ಬಂದಿದ್ದೀವಿ. ಸರಿ ಸರಿ, ನೀವು ಮುಗಿಸ್ಕೊಳ್ಳಿ. ನಾನು ಫ್ಯಾಕ್ಟ್ರಿ ಕೆಲಸ ಬೇಗ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ನಾನಿನ್ನು ಬರ್ತೀನಿ. ಸರಿ. ಮೇಡಮ್ ಅವರೇ, ಬನ್ನಿ ಹೋಗೋಣ. ಪೂಜಾರೆ, ನಾನು ಸಿದ್ದೇಗೌಡ ಅಂತ ಹರಕೆ ತೀರ್ಸಕ್ಕೆ ಬಂದಿದ್ದೀನಿ. ಓ, ಜೋರೇಗೌಡ್ರ ಮಗ ಅಲ್ವಾ? ಗೊತ್ತಾಯ್ತು. ಪೂಜೆಗೆಲ್ಲ ರೆಡಿ ಮಾಡಿ ನಿಮಗೋಸ್ಕರ ಕಾಯ್ತಾ ಇದೆ. ಬೆಳಿಗ್ಗೆನೆ ಬರ್ತಾರೆ ಅಂತ ಹೇಳಿದ್ರು. ಯಾಕೆ ಇಷ್ಟು ತಡ ಆಯಿತು? ಹಿಂಗೆ ದಾರಿಲಿ ಬರ್ತಾ ಸ್ವಲ್ಪ ತಡ ಆಯಿತು. ತಗೊಳ್ಳಿ. ನಿಮ್ಮ ತಾಯಿ ಆಸೆ ಹಾಗೆ ನೀವಿಬ್ರು ಬಂದು ಹರಕೆ ತೀರಿಸಿದ್ದೀರಾ. ದೇವರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.